ನಾಗಮಂಗಲದ ಧಣಿ ಚಲುವರಾಯಸ್ವಾಮಿಗೆ ಮತ್ತೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಾ? ನಾಗಮಂಗಲದ ಧಣಿ ಚಲುವರಾಯಸ್ವಾಮಿಗೆ ಮತ್ತೆ ಸಿಗಲಿದೆಯೇ ಸಚಿವ ಸ್ಥಾನ? ಸಕ್ಕರೆ ನಾಡಿನ ಒಕ್ಕಲಿಗ ಕೋಟಾದಡಿ ಮಂತ್ರಿಗಿರಿ ಫಿಕ್ಸ್ ಅನ್ನುವಂತ ಚರ್ಚೆ ಜೋರಾಗಿ ಕೇಳಿಬರ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಚಲುವರಾಯಸ್ವಾಮಿಗೆ ಯಾಕೆ ಆದ್ಯತೆ ಅದನ್ನು ಹೇಳ್ತೀನಿ. ಕೆಪಿಸಿಸಿ ಸಾರಥಿ ಡಿಕೆಶಿ ಜೊತೆ ಉತ್ತಮವಾದ ಒಡನಾಟ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನ ಧೂಳಿಪಟ ಮಾಡುವಲ್ಲಿ ಚಲುವರಾಯಸ್ವಾಮಿ ಪಾತ್ರ ಇದೆ. ವಿಧಾನಸಭೆ ಲೋಕಸಭೆ ಎರಡರಲ್ಲೂ ಕೂಡ ನೋಡಿ, ಹಿಂದೆ ಸಾರಿಗೆ ಆರೋಗ್ಯ ಕೃಷಿ ಖಾತೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಚಲುವರಾಯಸ್ವಾಮಿ. ಸಕ್ಕರೆ ನಾಡಿನಲ್ಲಿ ಹಿಡಿತ ಸಾಧಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ತಂತ್ರವನ್ನ ಹೆಣಿತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನೋ ಪ್ಲಾನ್ ಇದೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಆಪ್ತ ಚಲುವರಾಯಸ್ವಾಮಿ. ಕೃಷಿ ಸಚಿವರಾಗಿ ರೈತರ ಮನಗೆದ್ದು ಹೈಕಮಾಂಡ್ ಮಟ್ಟದಲ್ಲಿ ಸೈ ಅನ್ಸ್ಕೊಂಡಂಥವರು. ಸಕ್ಕರೆ ನಾಡಿನಿಂದ ಚಲುವರಾಯಸ್ವಾಮಿ ಸಂಪುಟ ಸೇರುವುದು ಬಹುತೇಕ ಗ್ಯಾರಂಟಿ. ಕೊನೆಗೂ ಮಂಡ್ಯದ ಚಲುವನಿಗೆ ಒಲಿಯಲಿದೆಯೇ ಹೈ ಪ್ರೊಫೈಲ್ ಖಾತೆ. ಸಚಿವರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವುದು ನಾಗಮಂಗಲ ಧಣಿಯ ಹೆಸರು. ಹಾಗಾದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದಂತಹ ಇದೇ ಚಲುವರಾಯಸ್ವಾಮಿಗೆ ಈಗ ಡಿಕೆಶಿ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೇಳಿ ಕೇಳಿ ಡಿಕೆಶಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಸಿದ್ದರಾಮಯ್ಯನವರಿಗೂ ಕೂಡ ಬೇಕಾದಂತಹ ವ್ಯಕ್ತಿ ಚಲುವರಾಯಸ್ವಾಮಿ. ಸೊ ಹಾಗಾಗಿ ಮತ್ತು ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಮತ್ತಷ್ಟು ಸದೃಢಗೊಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಡಿಕೆಶಿದು. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನು ಮತ್ತಷ್ಟು ಸದೃಢಗೊಳಿಸಬೇಕು ಮುಂಬರುವಂತಹ ಚುನಾವಣೆಗಳಲ್ಲಿ. ಮತ್ತೆ ಹಿಂದೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಯಶಸ್ಸನ್ನು ತಂದುಕೊಟ್ಟಂಥವರು ಇದೇ ಚಲುವರಾಯಸ್ವಾಮಿಯವರ ನಾಯಕತ್ವ. ಹಾಗಾಗಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಆಪ್ತರಾಗಿರುವಂಥ ಚಲುವರಾಯಸ್ವಾಮಿ ಹಿಂದೆ ನಿಭಾಯಿಸಿದಂಥ ಕೃಷಿ ಖಾತೆ ಸೇರಿದಂತೆ ಅನೇಕ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದಂಥವರು. ಹಾಗಾಗಿ ಸಂಪುಟ ಸೇರೋದು ಬಹುತೇಕ ಗ್ಯಾರಂಟಿ. ಕೊನೆಗೂ ಮಂಡ್ಯದ ಚಲುವನಿಗೆ ಒಲಿಯಲಿದೆಯೇ ಹೈ ಪ್ರೊಫೈಲ್ ಖಾತೆ ಅನ್ನುವಂಥದ್ದು ಕಾದು ನೋಡಬೇಕು. ಸಂಪುಟ ಸೇರ್ತಾರೆ, ಸೇರಿದ ನಂತರದಲ್ಲಿ ಅವರ ಕೈ ಸೇರುವಂತಹ ಪ್ರಬಲವಾದಂಥ ಅಥವಾ ಪ್ರಮುಖ ಖಾತೆ ಯಾವುದು? ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಅವರು ಕೃಷಿ ಖಾತೆ ನಿಭಾಯಿಸ್ತಾ ಇದ್ರು. ಹಾಗಾದ್ರೆ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಅವರು ನಿಭಾಯಿಸುವಂಥ ಖಾತೆ ಯಾವುದು? ಸಂಪುಟಕ್ಕೆ ಅವರು ಸೇರ್ಪಡೆ ಆಗುವುದಂತೂ ನಿಶ್ಚಿತ ಅಂತ ಹೇಳಲಾಗ್ತಿದೆ. ಕೆಪಿಸಿಸಿ ಸಾರಥಿ ಡಿಕೆಶಿ ಜೊತೆಗಿದೆ ದಶಕಗಳ ಆಪ್ತ ಒಡನಾಟ ಚಲುವರಾಯಸ್ವಾಮಿಗೆ. ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಕೋಟೆಯನ್ನು ಧೂಳಿಪಟ ಮಾಡಿದಂಥವರು ಚಲುವರಾಯಸ್ವಾಮಿ. ವಿಧಾನಸಭೆ ಲೋಕಸಭೆ ಎರಡರಲ್ಲೂ ಕೆಲಸ ಮಾಡಿದ ರಾಜಕೀಯ ಅನುಭವ ಇದೆ ಚಲುವರಾಯಸ್ವಾಮಿಗೆ. ಹಿಂದೆ ಸಾರಿಗೆ ಮತ್ತು ಆರೋಗ್ಯ, ಒಂದು ಕಡೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಕೃಷಿ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಸಕ್ಕರೆ ನಾಡಿನಲ್ಲಿ ಹಿಡಿತ ಸಾಧಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಲುವರಾಯಸ್ವಾಮಿಯವರು ಸಮರ್ಥರು ಅಂತ ಮನಗಂಡಿದೆ. ಇದು ಒಂದು ರೀತಿಯಲ್ಲಿ ಚಲುವರಾಯಸ್ವಾಮಿಯವರ ಹೆಸರು ಮುಂಚೂಣಿಯಲ್ಲಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಅವರ ಹೆಸರು ನಾಮಾಂಕಿತವಾಗುತ್ತೆ ಅನ್ನುವಂಥ ಮಾತು ಕೇಳಿಬರ್ತಿದೆ.